ಯೂಟ್ಯೂಬ್ನಲ್ಲಿ ನಿಮ್ಮ ಕಂಟೆಂಟ್ ವೈರಲ್ ಆಗಬೇಕು ಅಂತಂದರೆ ನಿಮ್ಮ ಕಂಟೆಂಟ್ನಲ್ಲಿ ವಿಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಎರಡೂ ಚೆನ್ನಾಗಿರಬೇಕು. ವಿಡಿಯೋ ಕ್ವಾಲಿಟಿ ಎಷ್ಟೇ ಚೆನ್ನಾಗಿದ್ರೂ ಆಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದರೆ ನಿಮ್ಮ ಆಡಿಯನ್ಸ್ ನಿಮ್ಮ ವಿಡಿಯೋನ ಕಂಪ್ಲೀಟಾಗಿ ನೋಡಲ್ಲ. ಯಾವಾಗ ನಿಮ್ಮ ವ್ಯೂವರ್ಸ್ ನಿಮ್ಮ ವಿಡಿಯೋನ ಕಂಪ್ಲೀಟಾಗಿ ನೋಡಲ್ಲ ಅವಾಗ ವಿಡಿಯೋದಲ್ಲಿ ಎಂಗೇಜ್ಮೆಂಟ್ ಕಡಿಮೆ ಆಗುತ್ತೆ. ಅವಾಗ ಯೂಟ್ಯೂಬ್ ಏನು ಮಾಡುತ್ತೆ ಅಂದರೆ ನಿಮ್ಮ ವಿಡಿಯೋದ ರೀಚ್ ಕಡಿಮೆ ಮಾಡುತ್ತೆ, ವಿಡಿಯೋಗೆ ವ್ಯೂಸು ಬರಲ್ಲ, ಪ್ಲಸ್ ನಿಮ್ಮ ಚಾನಲ್ ಕೂಡ ಡೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಯಾವುದೇ ವಿಡಿಯೋನ ಮಾಡಬೇಕು ಅಂತಂದರೆ ವಿಡಿಯೋ ಕ್ವಾಲಿಟಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಅಷ್ಟೇ ಆಡಿಯೋ ಕ್ವಾಲಿಟಿಗೂ ಇಂಪಾರ್ಟೆನ್ಸ್ ಕೊಡಬೇಕು. ಒಂದು ಒಳ್ಳೆ ಆಡಿಯೋ ಕ್ವಾಲಿಟಿ ಬರಬೇಕು ಅಂತಂದರೆ ನೀವು ಒಂದು ಮೈಕ್ನ ಪರ್ಚೇಸ್ ಮಾಡಬೇಕು. ಈ ವಿಡಿಯೋದಲ್ಲಿ ನಾನು ನಿಮಗೆ ಬೋಯಾ ಅವರ BY-M1 ಮೈಕ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮೈಕ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದರ ಪ್ರೈಸ್ ಬಂದುಬಿಟ್ಟು 800 ರಿಂದ 900 ಒಳಗಡೆ ಇರುತ್ತೆ. ಆ್ಯಂಡ್ ಇದನ್ನು ಆ್ಯಂಡ್ರಾಯ್ಡ್ ಫೋನ್ ಜೊತೆಗೆ ಯೂಸ್ ಮಾಡ್ಬೋದು, ಐಫೋನ್ ಜೊತೆಗೆ ಯೂಸ್ ಮಾಡ್ಬೋದು, ಆ್ಯಂಡ್ DSLR ಕ್ಯಾಮ್ರಾ ಜೊತೆಗೂ ಬಳಸ್ಬೋದು. ಅಕ್ರಾಸ್ ಆಲ್ ಡಿವೈಸಸ್ ಇದು ತುಂಬ ಚೆನ್ನಾಗಿ ಕೆಲಸ ಮಾಡೋದು. ಅದನ್ನು ಹೊರತುಪಡಿಸಿ ಇದು ತುಂಬ ದಿನ ಬಾಳಿಕೆ ಬರುತ್ತೆ. ಬಿಗಿನರ್ಸಿಂದ ಹಿಡಿದು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರುವ 90% ಯೂಟ್ಯೂಬರ್ಸ್ ಈ ಮೈಕ್ನೇ ಬಳಸೋದು. ಸೊ ಈ ವಿಡಿಯೋದಲ್ಲಿ ಈ ಮೈಕ್ನ ಒಂದು ಕ್ವಿಕ್ ರಿವ್ಯೂ, ಆಡಿಯೋ ಸ್ಯಾಂಪಲ್ ಟೆಸ್ಟ್ ಆ್ಯಂಡ್ ಕಳೆದ 2 ವರ್ಷದಿಂದ ನಾನು ಈ ಮೈಕ್ನ ಬಳಸ್ತಾ ಇದ್ದೀನಿ. ಇದರ ಬಗ್ಗೆ ನನ್ನ ಹಾನೆಸ್ಟ್ ಒಪಿನಿಯನ್ನ ಕೊಡ್ತಾ ಇದ್ದೀನಿ. ನಮಸ್ಕಾರ, ಮತ್ತೊಮ್ಮೆ ನಿಮಗೆಲ್ಲ ಆರೋಗ್ಯಸಿರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸುನಿಲ್ ತಾಟೆ. ಬನ್ನಿ, ನಿಮ್ಮ ಟೈಮ್ ವೇಸ್ಟ್ ಮಾಡದೆ ಈ ಮೈಕ್ ಹೇಗಿರುತ್ತೆ ಮತ್ತೆ ಇದ್ರ ಜೊತೆಗೆ ಇದರ ಬಾಕ್ಸ್ ಜೊತೆಗೆ ಏನೇನು ಬರುತ್ತೆ ನೋಡೋಣ. ಅವಾಗಲೇ ಹೇಳ್ದಂಗೆ ನಾನು ಈ ಮೈಕ್ನ ಪರ್ಚೇಸ್ ಮಾಡಿ ಸುಮಾರು 2 ವರ್ಷ ಆಯಿತು. ಸೊ ನನ್ನ ಹತ್ರ ಇದರ ಬಾಕ್ಸ್ ಇಲ್ಲ. ಇದರ ಪೌಚ್ ನೋಡಬಹುದು ನೀವು, ಯೂಸ್ ಮಾಡಿ ಪೂರ್ತಿ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದರದ್ದು. ಅಂಡ್ ಇದರ ಜೊತೆಗೆ ಈ ತರ ಒಂದು ಪುಟ್ಟ ಆಡಿಯೋ ಜಾಕ್ ಕೊಡ್ತಾರೆ, ಅಂದ್ರೆ ಅಡಾಪ್ಟರ್. ಇದು ನನಗೆ ಇಲ್ಲಿವರೆಗೂ ಈ ಅಡಾಪ್ಟರ್ ಯೂಸ್ ಆಗಿಲ್ಲ. ಬಿಟ್ರೆ ಸೀದಾ ಮೈಕ್, ಈ ಮೈಕ್ ಜೊತೆಗೆ ಒಂದು ಪುಟ್ಟ ನಾಯ್ಸ್ ಫಿಲ್ಟರ್ ಬರುತ್ತೆ, ಅಂದ್ರೆ ವಿಂಡ್ ನಾಯ್ಸ್ ಫಿಲ್ಟರ್ ಬರುತ್ತೆ. ಒಂದ್ ಸ್ವಲ್ಪ ಇದು ಗಾಳಿ ಸೌಂಡ್ ನ ಕಡಿಮೆ ಮಾಡುತ್ತೆ. ಒಂದು ಕ್ಲಿಪ್ ಇದೆ, ಈ ಕ್ಲಿಪ್ ನೀವು ಆರಾಮಾಗಿ ಶರ್ಟ್ ಕಾಲರ್ಗೆ ಹಾಕೊಂಡು ಮೈಕ್ ನ ಯೂಸ್ ಮಾಡಬಹುದು. ಶರ್ಟ್ಗೆ ಈ ತರ ಕ್ಲಿಪ್ ಮಾಡ್ಕೊಂಡು ಆರಾಮಾಗಿ ಮೈಕ್ ನ ಬಳಸಬಹುದು. ಅಂಡ್ ಇಲ್ಲಿ ಒಂದು ಆನ್ ಅಂಡ್ ಆಫ್ ಸ್ವಿಚ್ ಇರುತ್ತೆ. ನೀವು ಏನಾದ್ರು ಸ್ಮಾರ್ಟ್ ಫೋನ್ ಜೊತೆಗೆ ಬಳಸ್ತಾ ಇದ್ರೆ ಅವಾಗ ನೀವು ಆಫ್ ಮೋಡ್ ಅಲ್ಲಿ ಇಡಬೇಕಾಗುತ್ತೆ. ಅವಾಗ ಬ್ಯಾಟ್ರಿ ಕನ್ಸ್ಯೂಮ್ ಆಗಲ್ಲ. ಕ್ಯಾಮ್ರಾ ಜೊತೆಗೆ DSLR ಕ್ಯಾಮ್ರಾ ಜೊತೆಗೆ ಬಳಸ್ತಾ ಇದ್ರೆ ಇದನ್ನ ಆನ್ ಕ್ಯಾಮ್ರಾ ಮೋಡಲ್ಲಿ ಇಡಬೇಕಾಗುತ್ತೆ. ಅವಾಗ ಬ್ಯಾಟ್ರಿ ಕನ್ಸ್ಯೂಮ್ ಆಗುತ್ತೆ. ತುಂಬ ಏನು ಬ್ಯಾಟ್ರಿ ಕನ್ಸ್ಯೂಮ್ ಆಗಲ್ಲ. ನಾನು 2 ವರ್ಷದಲ್ಲಿ ಇಲ್ಲಿವರೆಗೂ ಬ್ಯಾಟ್ರಿನ ರಿಪ್ಲೇಸ್ ಮಾಡಿಲ್ಲ. ಇನ್ ಕೇಸ್ ಬ್ಯಾಟ್ರಿ ಖಾಲಿ ಆದ್ರೂ ನೀವು ಆರಾಮಾಗಿ ಲೋಕಲ್ ಎಲೆಕ್ಟ್ರಿಕಲ್ ಸ್ಟೋರ್ಗಳಲ್ಲಿ ನೀವು ಬ್ಯಾಟ್ರಿನ ಪರ್ಚೇಸ್ ಮಾಡ್ಬೋದು. ಇದನ್ನು ಹೊರತುಪಡಿಸಿ ತುಂಬ ಈಸಿ ಟು ಯೂಸ್ ಮತ್ತು ಸಿಂಪಲ್ ಮೈಕ್ ಇದೆ. DSLR ಜೊತೆಗೆ ಆರಾಮಾಗಿ ಕನೆಕ್ಟ್ ಮಾಡ್ಬೋದು. ಆಮೇಲೆ 3.5mm ಜಾಕ್ ಇರೋದ್ರಿಂದ ಆರಾಮಾಗಿ ಈ ಥರ Type-C ಪೋರ್ಟ್ ಇದ್ರು, ನಿಮ್ಮ ಮೊಬೈಲ್ಗೆ ಏನಾದ್ರು Type-C ಪೋರ್ಟ್ ಇದ್ರೂ ಈ ಥರ ಮಾರ್ಕೆಟ್ನಲ್ಲಿ ಈ ಥರ ಅಡಾಪ್ಟರ್ಗಳು ಸಿಗುತ್ತೆ. ಅಡಾಪ್ಟರ್ನ ಹಾಕೊಂಡು ಆರಾಮಾಗಿ ಬಳಸ್ಬೋದು. ಆ್ಯಂಡ್ ಈ ಮೈಕ್ನ ಕೇಬಲ್ ನೀವು ನೋಡ್ಬೋದು, ತುಂಬ ಉದ್ದ ಇದೆ. ನಾನು DSLR ಕ್ಯಾಮ್ರಾ ಜೊತೆಗೆ ಒಂದು 50mm ಪ್ರೈಮ್ ಲೆನ್ಸ್ನ ಯೂಸ್ ಮಾಡಿಕೊಂಡು ಶೂಟ್ ಮಾಡ್ತೀನಿ. ಇನ್ನೂ ಕೇಬಲ್ ತುಂಬ ಉಳ್ಕೊಂಡಿರುತ್ತೆ. ಕ್ಯಾಮ್ರಾ ತುಂಬ ದೂರ ಇದ್ರೂ ಇನ್ನೂ ಕೇಬಲ್ ಉಳ್ಕೊಂಡಿರುತ್ತೆ. ಕೇಬಲ್ನ ಕೊರತೆ ಕೂಡ ನಿಮಗೆ ಆಗಲ್ಲ. ಆರಾಮಾಗಿ ನೀವು ವಿಡಿಯೋನ ಮಾಡ್ಬೋದು. ನೆಕ್ಸ್ಟ್ ಈಗ ಕ್ವಿಕ್ ಆಗಿ ಆಡಿಯೋ ಸ್ಯಾಂಪಲ್ ಟೆಸ್ಟ್ನ ಮಾಡೋಣ. 30,000 ರೂಪಾಯಿ ಬೆಲೆ ಬಾಳುವ ಈ ಪಾಡ್ಕಾಸ್ಟ್ ಮೈಕ್ಗೂ ಮತ್ತೆ 1,000ಗಿಂತ ಕಡಿಮೆ ಬೆಲೆ ಬಾಳುವ ಬೋಯಾ ಅವರ BY-M1 ಮೈಕ್ಗೂ ಒಂದು ಕ್ವಿಕ್ ಆಡಿಯೋ ಕಂಪ್ಯಾರಿಸನ್ ಮಾಡಿ ನೋಡೋಣ. ಅಲ್ಲಿಗೆ ನಿಮಗೊಂದು ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ. ಈಗ ನಾನು ಬೋಯಾ ಮೈಕನ್ನು ನಾನು ಒಂದು ಅಡಾಪ್ಟರ್ನ ಬಳಸೋ ಮುಖಾಂತರ ಆ್ಯಂಡ್ರಾಯ್ಡ್ ಫೋನ್ಗೆ ಕನೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಇನ್ಬಿಲ್ಟ್ ಆಡಿಯೋ ರೆಕಾರ್ಡರ್ನ ಬಳಸಿ ನಾನು ರೆಕಾರ್ಡ್ ಮಾಡ್ತೀನಿ. ಬನ್ನಿ ಈ ಮೈಕ್ಗೆ. ಓಕೆ, ಈಗ ನೀವು ಕೇಳ್ತಿರ್ತಕ್ಕಂಥ ಆಡಿಯೋ ನೇರವಾಗಿ ಆ್ಯಂಡ್ರಾಯ್ಡ್ ಫೋನಲ್ಲಿ ಇನ್ಬಿಲ್ಟ್ ರೆಕಾರ್ಡರ್ನ ಯೂಸ್ ಮಾಡಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ 2-3 ಸಲ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ಆಡಿಯೋ ಸ್ಯಾಂಪಲ್ನ ಚೆಕ್ ಮಾಡಿದ್ದೀನಿ. ನನಗೇನಂತ ಡಿಫ್ರೆನ್ಸ್ ಆಗಿಲ್ಲ. ಇನ್ ಕೇಸ್ ನೀವೇನಾದ್ರು ಹೆಡ್ಫೋನ್ ಹಾಕೊಂಡು ಕೇಳ್ತಾ ಇದ್ರೆ ಒಂದು ಸ್ವಲ್ಪ ಆಡಿಯೋ ಡಿಫ್ರೆನ್ಸ್ ಅನಿಸ್ಬೋದು. ಪ್ರೈಸ್ಗೆ ಕಂಪೇರ್ ಮಾಡಿದರೆ ನನಗೆ ತುಂಬ ಡಿಫ್ರೆನ್ಸ್ ಅನಿಸಲ್ಲ. ನೀವು ಬಿಗಿನರ್ ಯೂಟ್ಯೂಬರ್ ಆಗಿದ್ರೆ ಖಂಡಿತ ಒಳ್ಳೆ ಆಡಿಯೋ ಕ್ವಾಲಿಟಿ ಕೊಡುವಂಥ ಮೈಕ್ ಇದಾಗಿರುತ್ತೆ. ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ನನ್ನ ಒಪಿನಿಯನ್, ನಿಮ್ಮ ಒಪಿನಿಯನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೇ ಅಲ್ಲದೆ ಇದೇ ಮೈಕ್ನ ಬಳಸಿ ನಾನು ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಕವರ್ ಸಾಂಗ್ಗಳನ್ನು ರೆಕಾರ್ಡ್ ಮಾಡಿದ್ದೀನಿ. ಆಡಿಯೋ ಸ್ಯಾಂಪಲ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಅವಾಗ ನಿಮಗೆ ಇನ್ನೂ ಕ್ಲಿಯರ್ ಐಡಿಯಾ ಬರುತ್ತೆ ಈ ಮೈಕ್ನ ಆಡಿಯೋ ಕ್ವಾಲಿಟಿ ಹೇಗಿದೆ. ಹಾಗಾಗಿ ನನ್ನ ಹಾನೆಸ್ಟ್ ಒಪಿನಿಯನ್ ಹೇಳೋದಂದ್ರೆ ನನಗೆ ಕಳೆದ 2 ವರ್ಷದಲ್ಲಿ ಒಂದೇ ಒಂದು ಡ್ರಾಬ್ಯಾಕ್ ಅನಿಸಿತ್ತು, ಈ ಮೈಕ್ನ ಕೇಬಲ್ ಲೆಂತ್. ಒಂದೊಂದ್ಸಲ ನಮಗೆ ಆ ಕೇಬಲ್ ತುಂಬ ಯೂಸ್ ಆಗುತ್ತೆ. ಬಟ್ ನೀವೇನಾದ್ರು ಸ್ಟ್ರೀಟ್ ವಿಡಿಯೋಸು ಅಥವಾ ವ್ಲಾಗ್ ವಿಡಿಯೋಸು ಆ ಥರ ಮೂವಿಂಗ್ ವಿಡಿಯೋಸ್ ಏನಾದ್ರು ಮಾಡ್ತಾಯಿದ್ರೆ ಇದರ ಕೇಬಲ್ ಮ್ಯಾನೇಜ್ಮೆಂಟ್ ಒಂದು ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು. ಅದನ್ನು ಹೊರತುಪಡಿಸಿ ನೀವು ಸ್ಟುಡಿಯೋದಲ್ಲಿ ಈ ಥರ ಯೂಟ್ಯೂಬ್ ವಿಡಿಯೋಸ್ ಮಾಡೋದಾಗಲಿ ಅಥವಾ ಇಂಟರ್ವ್ಯೂಸ್ ಶೂಟ್ ಮಾಡೋದಾಗಲಿ ಈ ಥರ ವಿಡಿಯೋಸ್ ಮಾಡೋಕ್ಕೆ ಪರ್ಫೆಕ್ಟ್ ಮೈಕ್ ಅಂತ ಹೇಳ್ತೀನಿ. ನೀವು ದುಡ್ಡು ಕೊಟ್ಟು ಕಾಸ್ಟ್ಲಿ ಮೈಕ್ ಪರ್ಚೇಸ್ ಮಾಡೋದು ಬೇಕಾಗಿಲ್ಲ. ಇನ್ನೊಂದು ಮುಖ್ಯ ವಿಚಾರ ಏನಪ್ಪ ಅಂತಂದರೆ ಇ-ಕಾಮರ್ಸ್ ಸೈಟ್ಗಳಲ್ಲಿ ಬೋಯಾದು ಫೇಕ್ ಮೈಕ್ಗಳು ತುಂಬ ಸೇಲ್ ಆಗ್ತಾ ಇದೆ. ನನಗೂ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಹಿಂದಿಯಲ್ಲಿ ಕೆಲವೊಂದು ಯೂಟ್ಯೂಬರ್ಸ್ ವಿಡಿಯೋಸ್ ಮಾಡಿದ್ದಾರೆ ಫೇಕ್ ಮೈಕ್ಗೂ ಮತ್ತು ರಿಯಲ್ ಮೈಕ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ. ಆ ವಿಡಿಯೋಸ್ ಮುಖಾಂತರ ನಾನು ಕಂಪೇರ್ ಮಾಡಿ ನೋಡಿದೆ. ನನಗೆ ಸಿಕ್ಕಿರುವಂಥ ಮೈಕ್ ಜಿನಿಯನ್ ಮೈಕ್ ಇದೆ.
ಸೊ ಅದೇ ಮೈಕ್ನ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಿಮಗೂ ಕೂಡ ಜಿನಿಯನ್ ಮೈಕ್ ಡೆಲಿವರ್ ಆಗುತ್ತೆ. ಅವಾಗಲೇ ನಾನು ವಿಡಿಯೋದಲ್ಲಿ ಹೇಳ್ದಂಗೆ ಈ ಮೈಕ್ನ ಗಿವ್ ಅವೇ ಕೂಡ ಇರುತ್ತೆ. ಯಾರು ಬಿಗಿನರ್ಸ್ ಇದ್ದು ಯೂಟ್ಯೂಬಲ್ಲಿ ನಿಮ್ಮ ಜರ್ನಿನ ಈಗ ಸ್ಟಾರ್ಟ್ ಮಾಡ್ತಿರೋರಿಗೆ ಈ ಮೈಕ್ನ ಗಿವ್ ಅವೇ ಮಾಡ್ತೀನಿ. ಯಾಕಂತಂದರೆ ನನ್ನ ಹತ್ರ ಆಲ್ರೆಡಿ ಈ ಪಾಡ್ಕಾಸ್ಟ್ ಮೈಕ್ ಇದೆ, ಪ್ಲಸ್ ವೈರ್ಲೆಸ್ ಮೈಕ್ ಕೂಡ ಬಂದಿದೆ ಡಿಜಿಟೆಕ್ ಅವ್ರದ್ದು. ಸೊ ನಾನು ಒಂದು 2 ತಿಂಗಳಿಂದ ಈ ಮೈಕ್ನ ಯೂಸ್ ಮಾಡ್ತಾ ಇಲ್ಲ. ಅದನ್ನು ಇಟ್ಟು ಸುಮ್ಮನೆ ವೇಸ್ಟ್ ಆಗ್ಬೋದು. ಯಾರು ಬಿಗಿನರ್ಸ್ಗೆ ಕೊಟ್ಟರೆ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು, ಮತ್ತು ಆ ಮೈಕ್ನ ಯೂಸ್ ಕೂಡ ಆಗುತ್ತೆ ಸುಮ್ಮನೆ ಇಡೋದ್ರ ಬದಲು. ಸೊ ಅದಕ್ಕೆ ಯಾರು ಬಿಗಿನರ್ ಯೂಟ್ಯೂಬರ್ಸ್ ಇದ್ದರೆ ಇದನ್ನು ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮಗೇನಾದ್ರು ಮೈಕ್ನ ಅವಶ್ಯಕತೆ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಅಡ್ರೆಸ್ಗೆ ನಾನು ಡೆಲಿವರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.